PUC ಅರ್ಥಶಾಸ್ತ್ರ ನಾಳೆನೇ ಪರೀಕ್ಷೆ ಇದೆ. ಸೊ ನಾಳೆಗೋಸ್ಕರ ಈ ಒಂದು 6 ಅಂಕದ ಪ್ರಶ್ನೆಯನ್ನು ಬೇಗ ಕಲ್ತು ಬಿಡೋಣ. ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಪೀಠಿಕೆಯನ್ನು ಹಾಕಬೇಕು. 6 ಅಂಕದ ಪ್ರಶ್ನೆಗೆ ಪೀಠಿಕೆಯನ್ನು ಹಾಕಬೇಕು. ವಿಡಿಯೋನ ಕೊನೆ ತನಕ ನೋಡಿ, ಅಂದಾಗ ಅರ್ಥ ಆಗುತ್ತೆ. ನಾವು ಅನುಭೋಗಿಯ ವರ್ತನೆಯನ್ನು ಚರ್ಚಿಸುವಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇದೊಂದು ಪ್ರಮುಖ ನಿಯಮವಾಗಿರ್ತಕ್ಕಂಥದ್ದು. ಈ ನಿಯಮವನ್ನು ಜನಪ್ರಿಯಗೊಳಿಸ್ತಕ್ಕಂಥವ್ರು ಆಲ್ಫ್ರೆಡ್ ಮಾರ್ಷಲ್. ಆದುದರಿಂದ ಇದನ್ನು ಮಾರ್ಷಲ್ರವರ ನಿಯಮ ಅಂತಲೇ ನಾವು ಕರಿತೀವಿ. ಇಷ್ಟು ಸಿಂಪಲಾಗಿ ಅರ್ಥ ಆಯ್ತಾ? ಸೊ ಒಂದು ನಿಮಿಷ, ಈ ಒಂದು ನಿಯಮವನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನು ತಯಾರು ಮಾಡಿದವರು, ಅದನ್ನು ಕಂಡು ಹಿಡಿದವರು ಯಾರು ಅಂದರೆ H.H. ಗೋಸೆನ್ರವರು. ಇದು ಅವರ ಪ್ರಮುಖ ಈ ಒಂದು H.H. ಗೋಸೆನ್ರವರು ಈ ಒಂದು ನಿಯಮವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ತರ್ತಾರೆ. ಇದನ್ನು ಆಲ್ಫ್ರೆಡ್ ಮಾರ್ಷಲ್ ಇದನ್ನು ಏನು ಜನಪ್ರಿಯಗೊಳಿಸ್ತಕ್ಕಂಥವ್ರು ಅಷ್ಟೇ. ಇಷ್ಟು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೇನು? ಇತರೆ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಇಲ್ಲ. ಇತರೆ ಸ್ಥಿತಿಗತಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಘಟಕಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ್ರ ಮೇಲೊಂದಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕ ಅನುಭೋಗದಿಂದ ದೊರೆಯುವ ತುಷ್ಟಿಗುಣ, ಆ ವಸ್ತುವಿನ ಹೆಚ್ಚುವರಿ ಘಟಕ ಏನಿರುತ್ತಲ್ಲ, ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ. ನೋಡಿ, ಒಂದು ವಸ್ತುವನ್ನು ಅನ್ಲಿಮಿಟೆಡ್ ಆಗಿ ವಿತೌಟ್ ಸ್ಟಾಪಿಂಗ್, ಏನು ಅನ್ಲಿಮಿಟೆಡ್ ಆಗಿ ಒಂದಾದ್ರ ಮೇಲೊಂದಂತೆ ಸೇವಿಸುತ್ತಾ ಹೋದಲ್ಲಿ, ತಿಂತಾ ಹೋದಲ್ಲಿ, ಒಂದು ಚಾಕ್ಲೇಟನ್ನು 1, 2, 3, 4, 5ನೇ ಚಾಕ್ಲೇಟ್ ತಿಂತಾ ಹೋದಲ್ಲಿ 1ನೇ ಚಾಕ್ಲೇಟ್ ತಿಂದಾಗ ನಮಗೆ ತುಷ್ಟಿಗುಣ ಜಾಸ್ತಿ ಸಿಗುತ್ತೆ. ಮತ್ತು ಹಾಗೆ ಕಡಿಮೆ ಆಗಿ ಪೂರ್ತಿಯಾಗಿ ಇಳಿಮುಖವಾಗ್ತಾ ಹೋಗುತ್ತೆ ತುಷ್ಟಿಗುಣ ನಮಗೆ. ಸೊ ಹಾಗಾಗಿ ಇದನ್ನು ತುಷ್ಟಿಗುಣ ನಿಯಮ ಅಂತ ಕರಿತೀವಿ. ಈ ಒಂದು ಕೋಷ್ಟಕವನ್ನು ನೋಡಿ, ಇದೇ ಕೋಷ್ಟಕವನ್ನು ಇದೇ ರೀತಿ ನೀವು ನಾಳೆ ಎಕ್ಸಾಮಲ್ಲಿ ಹಾಕಬೇಕು. ಅನುಭೋಗಿ ಕಿತ್ತಳೆ ಹಣ್ಣುಗಳ ಸಂಖ್ಯೆ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ. ನೋಡಿ, ಒಟ್ಟು ತುಷ್ಟಿಗುಣ 12 ಇದ್ದಾಗ ಸೀಮಾಂತ ತುಷ್ಟಿಗುಣ ಕೂಡ 12 ಇರುತ್ತೆ, ಹಣ್ಣುಗಳ ಸಂಖ್ಯೆ 1 ಸೇವಿಸಿದಾಗ. ಅದಾದ ನಂತರ ಇದು ಎರಡನೇ ಒಂದು ಯೂನಿಟನ್ನು ನೋಡಿದಾಗ ಒಟ್ಟು ತುಷ್ಟಿಗುಣ 18 ಆಗುತ್ತೆ. ಅದಾದ ನಂತರ ಮೂರನೇ ಒಂದು ಯೂನಿಟ್ನಲ್ಲಿ ನೋಡೋದಾದರೆ ಒಟ್ಟು ತುಷ್ಟಿಗುಣ 22 ಆಗುತ್ತೆ. ಹಾಗೆ ಮುಂದುವರಿತಾ 24, 22 ಆಗುತ್ತೆ. ಸೊ ಒಟ್ಟು ತುಷ್ಟಿಗುಣ 12 ಇದ್ದಾಗ ಇದು 12 ಇರುತ್ತೆ. ಇದು ಸೀಮಾಂತ ತುಷ್ಟಿಗುಣ. ಇಲ್ಲಿ ಒಟ್ಟು ತುಷ್ಟಿಗುಣ 18 ಇದ್ದಾಗ ಇದು 6 ಆಗುತ್ತೆ. ಕೆಳಗೆ ಇಳಿತಾ ಹೋಗ್ತಾ ಇದೆ ನೋಡಿ. 22ಕ್ಕೆ ಬಂದಾಗ ಇಲ್ಲಿ ಇದು 4ಕ್ಕೆ ಕೆಳಗಿಳಿತು. ಇದು 24ಕ್ಕೆ ಇದ್ದಾಗ ಇದು 2ಕ್ಕೆ ಕೆಳಗಿಳಿದಿದೆ. ಸೊ ಯಾವಾಗ ಸೀಮಾಂತ ತುಷ್ಟಿಗುಣ 0 ಆಗುತ್ತೆ ಅಂದರೆ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿದ್ದಾಗ. ಅದೇ ರೀತಿ ಯಾವಾಗ ಇದು ಮೈನಸ್ಸಿಗೆ ಬರುತ್ತೋ ಸೀಮಾಂತ ತುಷ್ಟಿಗುಣ, ಇಲ್ಲಿ ಇದು ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸಿಂಪಲ್, ಇಷ್ಟನ್ನು ನೀವು ಮಾಡಬೇಕಾಗತ್ತೆ. ಅದೇ ನಾನು ಏನು ಎಕ್ಸ್ಪ್ಲನೇಷನ್ ಕೊಟ್ಟನಲ್ಲ, ಸೊ ಇಲ್ಲಿ ಅದೇ ಓದಬೇಕು. ಅದನ್ನು ಓದಿ ನಾನು ನಿಮ್ಗೆ ತಿಳಿಸ್ತೀನಿ. ಅನುಸೂಚಿಯಲ್ಲಿ ತೋರಿಸಿರುವಂತೆ ಅನುಭೋಗಿ ಕಿತ್ತಳೆ ಹಣ್ಣುಗಳನ್ನು ನಿರಂತರವಾಗಿ ಅನುಭೋಗಿಸುತ್ತಾ ಹೋದಂತೆ, ನಿರಂತರವಾಗಿ ಅನುಭೋಗ ಮಾಡ್ತಾ ಹೋದಾಗ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತದೆ. ಮೊದಲನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಆತನಿಗೆ 12 ಯೂನಿಟ್ನಷ್ಟು ಸೀಮಾಂತ ತುಷ್ಟಿಗುಣ ಲಭ್ಯ ಆಗ್ತಕ್ಕಂಥದ್ದು. ಅದೇ ರೀತಿ ಒಟ್ಟು ತುಷ್ಟಿಗುಣ 12 ಇರತಕ್ಕಂಥದ್ದು ಯೂನಿಟ್ನಷ್ಟು ಇರುತ್ತೆ. ಎರಡನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಅನುಭೋಗಿಯ ಬಯಕೆ ತೀವ್ರವಾಗಿ ಕಡಿಮೆ ಆಗ್ತಕ್ಕಂಥದ್ದು. ಆದ್ದರಿಂದ 2, 3, 4 ಹಣ್ಣನ್ನು ತಿಂದಾಗ ಕ್ರಮವಾಗಿ 6, 4, 2 ಯೂನಿಟ್ಗಳಷ್ಟು ಲಭ್ಯವಾಗ್ತಕ್ಕಂಥದ್ದು. ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ ನೋಡಿ, ಒಂದು ಕಿತ್ತಳೆ ಹಣ್ಣನ್ನು ತೊಗೊಂಡು ಮೊದಲೇದಾಗಿ 1ನೇ ಹಣ್ಣನ್ನು ತಿಂತಾನೆ. 1ನೇ ಹಣ್ಣನ್ನು ತಿಂದಾಗ ಏನಾಗುತ್ತೆ, 12% ತುಷ್ಟಿಗುಣ ಸಿಗುತ್ತೆ. ಅದಾದ ನಂತರ 2ನೇ ಹಣ್ಣನ್ನು ತಿಂದಾಗ 6, 3ನೇ ಹಣ್ಣನ್ನು ತಿಂದಾಗ 4 ತುಷ್ಟಿಗುಣ ಸಿಗುತ್ತೆ. ಅದಾದ ನಂತರ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ಹಣ್ಣು ತಿಂದಾದ್ಮೇಲೆ ಇನ್ನೊಂದು ಹಣ್ಣು ತಿನ್ನಲಿಕ್ಕೆ ಸ್ವಲ್ಪ ಆ ಬಯಕೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ನೆನ್ಪಿಟ್ಕೋಬೇಕು. ಇದರ ಒಂದು ಡೈಗ್ರಾಮನ್ನು ತೆಗೆದುಬಿಡೋಣ. ತುಂಬ ಈಸಿಯಾಗಿರ್ತಕ್ಕಂಥದ್ದು, ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 6 ಮಾರ್ಕ್ಸ್ ನಿಮಗೆ ಕಣ್ಣು ಮುಚ್ಚಿ ನಾನು ಬರೆಸ್ತೀನಿ. ಈ ರೀತಿ ಕಾಲಮ್ ಹಾಕೊಳ್ಳಿ, ಈ ರೀತಿ ತಗೊಳ್ಳಿ, ಚಿತ್ರ ತೆಗೀರಿ. ಇಲ್ಲಿ 0 OX OY ಅಂತ ಬರ್ಕೊಳ್ಳಿ. ಇದೇ ರೀತಿ ಸಂಖ್ಯೆಗಳನ್ನು ಅಲ್ಲಿ ಏನು ಕೋಷ್ಟಕದಲ್ಲಿ ನಾವು ಬರೆದಿದ್ವಲ್ಲ, ಆ ಕೋಷ್ಟಕದ ಎಲ್ಲ ಸಂಖ್ಯೆಗಳನ್ನು ತುಷ್ಟಿಗುಣ ಅಂತ ಬರೀರಿ, ಇಲ್ಲಿ ಕಿತ್ತಳೆ ಹಣ್ಣು ಅಂತ ಬರೀರಿ. ಯಾಕೆ ಇದನ್ನೇ ಬರೀಬೇಕು? ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಬರೀಬೇಕಾಗುತ್ತೆ. ನಾವು ಹಾಗಿದ್ರೆ ಕಿತ್ತಳೆ ಹಣ್ಣನ್ನು 1ನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಆತನಿಗೆ 12 ಇತ್ತು, ತುಷ್ಟಿಗುಣ ಕೂಡ 12 ಇದೆ, ಇದು ಕೂಡ 12 ಇದೆ. ಅದಾದ ನಂತರ 2ನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಇಲ್ಲಿ ನೋಡಿ ಒಮ್ಮೆರೆ ಅದು ಕಡಿಮೆಯಾಗಿ ಎಷ್ಟಕ್ಕೆ ಬಂತು, ಟೋಟಲ್ ಆಗಿ 6ಕ್ಕೆ ಬಂತು. ಹೌದಾ, 6 ಮತ್ತು 4, 6ಕ್ಕೆ ಬಂತು. ಎಷ್ಟು 6 ಇದೆಯಲ್ಲ, ಸಂಖ್ಯೆ ನೋಡೋಣ. ಸೊ 6ಕ್ಕೆ ಬಂತು, ಹೌದು. ಅದಾದ ನಂತರ
ನೆಕ್ಸ್ಟು ಮೂರನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಕೊನೆಯದಾಗಿ ನಾಲ್ಕನೇ ನೋಡಿ ತುಷ್ಟಿಗುಣ 4ಕ್ಕೆ ಬಂತು. ಮೂರನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಅದೇ ರೀತಿ ನಾಲ್ಕನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಸೀದಾ 2 ಆಯಿತು. ಅದೇ ರೀತಿ 5ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 0, 6ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 0 ಆಯಿತು. ಹಾಗಾದರೆ ಒಟ್ಟು ತುಷ್ಟಿಗುಣ ನಾವು ಸೀಮಾಂತ ತುಷ್ಟಿಗುಣವನ್ನು ನೋಡಿದ್ವಿ. ಇಲ್ಲಿ ಸೀಮಾಂತ ತುಷ್ಟಿಗುಣ ಇದು ಯಾವುದು MU ಅಂತಂದರೆ ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ರೇಖೆ, TU ಅಂತಂದರೆ ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ರೇಖೆ. ಇಲ್ಲಿ ಒಂದನೇ ಕಿತ್ತಳೆ ಹಣ್ಣನ್ನು ತಿಂದಾಗ 12, 2ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 18, ಅದೇ ರೀತಿ 3ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 22, 4ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 24 ಇಲ್ಲಿ ಗರಿಷ್ಠವಾಗಿ ಮುಟ್ಟುತ್ತೆ, ಗರಿಷ್ಠ ಮಟ್ಟದಲ್ಲಿ ಹೋಗುತ್ತೆ. 5ನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಕೂಡ 24 ಇರುತ್ತೆ. ಅದಾದ ನಂತರ ಯಾವಾಗ ಇಲ್ಲಿ 0 ಆಗುತ್ತೆ ನೋಡಿ, ಈ ಒಂದು ಕಾಲಮಲ್ಲಿ 0 ಆಗುತ್ತಲ್ವ, ಸೊ ಇಲ್ಲೂ ಕೂಡ ಇಲ್ಲಿ ಇದು ಮೈನಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಇದನ್ನು ನಾವು ಎಕ್ಸ್ಪ್ಲನೇಷನನ್ನು ಬರೆಯೋಣ. ಮೇಲಿನ ರೇಖಾಚಿತ್ರದಲ್ಲಿ ಸಿಂಪಲ್ ಆಗಿ ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ನಾವು ಕಿತ್ತಳೆ ಹಣ್ಣು, OY ಅಕ್ಷದಲ್ಲಿ ತುಷ್ಟಿಗುಣ, TU ಅಂತಂದರೆ TU ಮತ್ತು MU ಸೀಮಾಂತ ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣ ರೇಖೆಗಳಾಗಿರ್ತಕ್ಕಂಥದ್ದು. MU ರೇಖೆ MU ರೇಖೆ ಯಾವುದು ಮೊದಲಿನಿಂದಲೂ ಕೆಳಮುಖವಾಗಿ ಇಳಿಮುಖವಾಗ್ತಾ ಹೋಗ್ತಾ ಇದೆ ಅಲ್ವಾ, ಮೊದಲಿನಿಂದಲೂ ಇಳಿಮುಖವಾಗ್ತಾ ಹೋಗಿ 5ನೇ ಕಿತ್ತಳೆ ಹಣ್ಣನ್ನು ತಿಂದಾಗ 0ಕ್ಕೆ ಬರ್ತದೆ. ಹೌದಾ, ಅನುಭವಿಸಿದಾಗ OX ಅಕ್ಷವನ್ನು ಛೇದಿಸುತ್ತದೆ. ಇಲ್ಲಿ OX ಅಕ್ಷ ಇದೆಯಲ್ಲ, OX ಅಕ್ಷವನ್ನು ಛೇದಿಸುತ್ತದೆ, ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ OX ಅಕ್ಷವನ್ನು ಛೇದಿಸುತ್ತದೆ ಅಂದರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗ್ತಕ್ಕಂಥದ್ದು. ಸೀಮಾಂತ ತುಷ್ಟಿಗುಣ ಇಲ್ಲಿ ಶೂನ್ಯವಾಗುತ್ತೆ. ಅದೇ ರೀತಿ ಒಟ್ಟು ತುಷ್ಟಿಗುಣ ರೇಖೆ ಮೇಲ್ಮುಖನಾಗಿ ಚಲಿಸುತ್ತಾ ಹೋಗಿ ಇದು ಗರಿಷ್ಠ ಮಟ್ಟವನ್ನು ತಲುಪುತ್ತೆ. 5ನೇ ಇದೆಯಲ್ಲ ಗರಿಷ್ಠ ಮಟ್ಟವನ್ನು ತಲುಪುತ್ತೆ. ಸ್ವಲ್ಪ ಕಾಲ OX ಅಕ್ಷಕ್ಕೆ ಸಮನಾಗಿ ಉಳಿಯುತ್ತೆ. ಇಲ್ಲಿ ನೋಡಿ ಒಂದು ಸ್ವಲ್ಪ OX ಅಕ್ಷಕ್ಕೆ ಸಮನಾಗಿ ಉಳಿಯುತ್ತೆ. MU ಶೂನ್ಯವಾಗಿದ್ದಾಗ TU ಸ್ಥಿರವಾಗಿರುತ್ತೆ. ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಮೈನಸ್ ಬಂದರೆ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತೆ. ಇಲ್ಲಿದೆ. ಇಷ್ಟು ಎಕ್ಸ್ಪ್ಲನೇಷನನ್ನು ಬರೆದ್ರೆ ನಿಮಗೆ 6 ಮಾರ್ಕ್ಸ್. ಇಲ್ಲಿಗೆ ನೀವು 6 ಮಾರ್ಕ್ಸ್ಗೆ ರೆಡಿ ಆದ್ರಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ರೆ ಧನ್ಯವಾದ ಸ್ನೇಹಿತರೆ.